ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಣೆ ಮಾಡಿ ಶ್ರೀಮದ್ ರಾಮಾಯಣದ ಪ್ರವಚನವನ್ನು ಆರಂಭಿಸ್ತಾ ವಿಘ್ನೇಶ್ವರನ ಅಂತರ್ಯಾಮಿಯಾದ ಮಧ್ವಾಂತರ್ಗತ ವಿಶ್ವಂಭರಾಭಿನ್ನ ಲಕ್ಷ್ಮೀ ನರಸಿಂಹದೇವರು ಈ ರಾಮಾಯಣ ಪ್ರವಚನವನ್ನು ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡಿ ಶುರು ಮಾಡ್ತಾ ಇದ್ದೆ. ವಾಲ್ಮೀಕಿ ಋಷಿಗಳು ಅದ್ಭುತವಾದ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅದು ಆದಿಕಾವ್ಯ ಅಂತ ಪ್ರಸಿದ್ಧವಾಗಿದೆ. ಅದೇ ರಾಮಾಯಣ. ಅದನ್ನು ವಾಲ್ಮೀಕಿ ರಾಮಾಯಣ ಅಂತ ಕರೀತಾರೆ. ವಾಲ್ಮೀಕಿ ಋಷಿಗಳು ತ್ರೇತಾಯುಗದಲ್ಲಿ ತಮ್ಮ ಆಶ್ರಮದಲ್ಲಿದ್ದಾಗ ಅಲ್ಲಿಗೆ ನಾರದ ಮಹರ್ಷಿಗಳು ಬರ್ತಾರೆ. ತ್ರಿಲೋಕ ಸಂಚಾರಿಗಳು ಎಲ್ಲ ಕಡೆ ಸಂಚಾರ ಮಾಡ್ತಾ ನಾರದರು ಬಂದರು. ಆಗ ವಾಲ್ಮೀಕಿ ಋಷಿಗಳು ನಾರದಂ ಪರಿಪಪ್ರಚ್ಛ, ನಾರದ ಋಷಿಗಳಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ತಪಸ್ವಾಧ್ಯಾಯ ನಿರತಂ, ತಪಸ್ಸು ಅಧ್ಯಯನ ನಿರತರಾದ ನಾರದ ಋಷಿಗಳನ್ನು ವಾಲ್ಮೀಕಿ ಋಷಿಗಳು ಕೇಳಿದರು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ನಾರದರೇ, ನೀವು ತ್ರಿಲೋಕ ಸಂಚಾರಿಗಳು, ಎಲ್ಲ ಕಡೆ ಸಂಚರಿಸ್ತಾ ಇರ್ತೀರಿ. ಈಗ ಸದ್ಯಕ್ಕೆ ಲೋಕದಲ್ಲಿ ನಿಮ್ಮ ಗಮನಕ್ಕೆ ಬಂದಂತೆ ಒಳ್ಳೆ ಗುಣವಂತ, ಮಹಾಪರಾಕ್ರಮಶಾಲಿ, ವೀರ್ಯವಂತ, ಪ್ರಜಾನುರಾಗಿ ಅಂಥ ವ್ಯಕ್ತಿ ಯಾರಿದ್ದಾರೆ? ನಿಮ್ಮ ಗಮನಕ್ಕೆ ಯಾರು ಬಂದಿದ್ದಾರೆ? ತಕ್ಷಣ ನಾರದ ಋಷಿಗಳ ಗಮನಕ್ಕೆ ಬಂದದ್ದು, ಮನಸ್ಸಿಗೆ ಬಂದದ್ದು ರಾಮದೇವರ ವಿಚಾರ. ಅಂಥ ವ್ಯಕ್ತಿ ಅಂತಂದರೆ ಶ್ರೀರಾಮಚಂದ್ರ ಅಂತ ಹೇಳಿ ಆ ರಾಮಚಂದ್ರನ ಗುಣಗಾನ ಮಾಡ್ತಾರೆ ನಾರದ ಮಹರ್ಷಿಗಳು. ರಾಮನ ಕಥೆಯನ್ನೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಕೇಳಿ ವಾಲ್ಮೀಕಿ ಋಷಿಗಳು ರಾಮಾಯಣವನ್ನು ರಚನೆ ಮಾಡಿದರು. ನಾರದರು ಹೇಳಿದ್ದು ಸಂಕ್ಷಿಪ್ತವಾಗಿ ರಾಮನ ಕಥೆ ಹೇಳಿದರು. ಒಂದು 100 ಶ್ಲೋಕದಷ್ಟು, 24,000 ಶ್ಲೋಕದ ರಾಮಾಯಣವನ್ನು ರಚನೆ ಮಾಡಿದರು ವಾಲ್ಮೀಕಿ ಋಷಿಗಳು. ವಾಲ್ಮೀಕಿ ಋಷಿಗಳು ರಾಮಾಯಣ ರಚನೆ ಮಾಡುವಾಗ ಮಂಗಳ ಪದ್ಯ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ಅಂತ ಪ್ರಾರಂಭ ಆಗ್ತದೆ. 24,000 ರಾಮಾಯಣ ಪ್ರಾರಂಭ ಆಗೋದು ತ ಅನ್ನೋ ಅಕ್ಷರದಿಂದ. ತಪಸ್ವಾಧ್ಯಾಯ ನಿರತಂ ತ ಅಕ್ಷರದಿಂದ ಪ್ರಾರಂಭ ಆಯಿತು. ಈ ಅಕ್ಷರದಲ್ಲಿ ಏನು ಸ್ವಾರಸ್ಯ ಅಂತಂದರೆ, ಇದು ಗಾಯತ್ರಿ ಮಂತ್ರದ ಮೊದಲನೇ ಅಕ್ಷರ. ಗಾಯತ್ರಿ ಮಂತ್ರ ಯಾವುದು? ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರದ ಮೊದಲನೇ ಅಕ್ಷರವೇ ತ. ತತ್ಸವಿತುರ್ವರೆಣ್ಯಂ ತ. ರಾಮಾಯಣ ಪ್ರಾರಂಭ ಆಗೋದು ಕೂಡ ತಪಸ್ವಾಧ್ಯಾಯ ನಿರತಂ ಅಂತ ತದಿಂದ ಪ್ರಾರಂಭ ಆಯಿತು. 1 ಶ್ಲೋಕ, 1,000 ಶ್ಲೋಕ ಮುಗೀತು. 1001ನೇ ಶ್ಲೋಕ ರಚನೆ ಮಾಡುವಾಗ ವಾಲ್ಮೀಕಿ ಋಷಿಗಳು ಸದಿಂದ ಪ್ರಾರಂಭ ಮಾಡಿದರು. ಗಾಯತ್ರಿಯ 2ನೇ ಅಕ್ಷರ ಸ. ತತ್ಸವಿತುರ್ವರೆಣ್ಯಂ ತತ್ ಸ, 2ನೇದ್ದು ಸ. ಸಹತ್ವಾ ರಾಕ್ಷಸಾನ್ ಸರ್ವಾನ್. ಇದು ವಾಲ್ಮೀಕಿ ರಾಮಾಯಣದಲ್ಲಿ 1000 ಶ್ಲೋಕ ಆದ ಮೇಲೆ ಸ ಅಕ್ಷರ ಬರ್ತದೆ. ಮತ್ತೊಂದು 1000 ಶ್ಲೋಕ ಮುಗೀತು. 2001ನೇ ಶ್ಲೋಕ ಪ್ರಾರಂಭ ಆಗುವಾಗ ರಾಮಾಯಣದಲ್ಲಿ ವಿದಿಂದ ಪ್ರಾರಂಭ ಆಯಿತು. ವಿ ಅನ್ನೋ ಅಕ್ಷರ. ವಿಶ್ವಾಮಿತ್ರ ಸ ಧರ್ಮಾತ್ಮ ಅಂತ ಪ್ರಾರಂಭ ಆಯಿತು. 3000 ಶ್ಲೋಕ ಮುಗೀತು. 3000 ಶ್ಲೋಕ ಮುಗಿದು ಮತ್ತೆ 1ನೇ ಶ್ಲೋಕ ತು ಅಕ್ಷರದಿಂದ ಪ್ರಾರಂಭ ಆಯಿತು.
ತುಷ್ಟಾವಾಸ್ಯ ತದಾ ವಂಶಂ. ಮತ್ತೊಂದು 1000 ಶ್ಲೋಕ ಮುಗಿತು. ವನವಾಸಂ ಹಿ ಸಂಖ್ಯಾಯ ಅಂತ ಮತ್ತೊಂದು ಶ್ಲೋಕ ಬಂತು, ಅಲ್ಲಿ ಬಂತು. ಅಂದರೆ ವಾಲ್ಮೀಕಿ ಋಷಿಗಳು ರಚನೆ ಮಾಡಿದ ರಾಮಾಯಣದಲ್ಲಿ 1000 ಶ್ಲೋಕಕ್ಕೆ ಸರಿಯಾಗಿ ಗಾಯತ್ರಿಯ ಒಂದೊಂದು ಅಕ್ಷರ ಬರ್ತಾ ಹೋಯಿತು. ಗಾಯತ್ರಿಯ ಮೊದಲನೇ ಅಕ್ಷರ ತ, ರಾಮಾಯಣದ ಮೊದಲನೇ ಅಕ್ಷರ ತ, ತಪಸ್ವಾಧ್ಯಾಯ ನಿರತಂ. ಗಾಯತ್ರಿಯ ಎರಡನೇ ಅಕ್ಷರ ಸ, ರಾಮಾಯಣದಲ್ಲಿ 1000 ವರ್ಷ ಆದಮೇಲೆ ಬಂದದ್ದು. ಸಹತ್ವ ರಾಕ್ಷಸಾನ್ ಸ ಬಂತು. ಗಾಯತ್ರಿಯ ಮೂರನೇ ಅಕ್ಷರ ವಿ, ವಿಶ್ವಾಮಿತ್ರಸ್ಯ ಧರ್ಮಾತ್ಮ ತತ್ಸ ವಿ. ಇಲ್ಲಿ ವಿಶ್ವಾಮಿತ್ರಸ್ಯ ಅಂತ ಇಲ್ಲಿ ಬಂತು. ತತ್ಸವಿ ತುಹು ತು. ಗಾಯತ್ರಿಯ 4ನೇ ಅಕ್ಷರ ತು. ಮುಂದೆ ಇಲ್ಲಿ ಶ್ಲೋಕ ಪ್ರಾರಂಭ ಆಗುವಾಗ ತುಷ್ಟಾವಾಸ್ಯ ತದಾ ವಂಶಂ ಅಂತ ಪ್ರಾರಂಭ ಆಯಿತು. ಇದು ರಾಮಾಯಣದ ವೈಶಿಷ್ಟ್ಯ. ಗಾಯತ್ರಿಯ ಒಂದೊಂದು ಅಕ್ಷರ ಇಲ್ಲಿ 1000 ಶ್ಲೋಕಕ್ಕೆ ಸಿಗ್ತಾ ಹೋಗ್ತದೆ. 24,000 ಶ್ಲೋಕ ರಾಮಾಯಣ ಮುಗಿಯುವಾಗ ಗಾಯತ್ರಿ ಮಂತ್ರದ 24 ಅಕ್ಷರಗಳು ಬಂತು. ಕ್ರಮವಾಗಿ ಬರ್ತದೆ, ಸರಿಯಾಗಿ 1000 ಶ್ಲೋಕಕ್ಕೆ ಒಂದೊಂದು ಅಕ್ಷರ ಬರ್ತದೆ. ಗಾಯತ್ರಿಯಲ್ಲಿರೋದು 24 ಅಕ್ಷರ, 24 ಅಕ್ಷರ ಗಾಯತ್ರಿ. ರಾಮಾಯಣದಲ್ಲಿರೋದು 24,000 ಶ್ಲೋಕ. ಒಂದೊಂದು ಶ್ಲೋಕ 1000 ಶ್ಲೋಕದಲ್ಲಿ ಆರಂಭದಲ್ಲಿ ಒಂದೊಂದು ಅಕ್ಷರ ಬರ್ತಾ ಇದೆ. ಅಂದರೆ ಗಾಯತ್ರಿಯ ಅವತಾರ ರಾಮಾಯಣ ಅಂತಂದರೆ ಗಾಯತ್ರಿ ಮಂತ್ರದ ಅವತಾರ. ಒಂದು ಸಲ ರಾಮಾಯಣ ಪೂರ್ತಿ ಓದಿದರೆ ಗಾಯತ್ರಿ ಮಂತ್ರವೇ ಬಾಯಿಯಲ್ಲಿ ಬಂದ ಹಾಗೆ ಆಗ್ತದೆ. ಇಂಥ ವೈಶಿಷ್ಟ್ಯಪೂರ್ಣವಾದದ್ದು ಈ ಕಾವ್ಯ, ರಾಮಾಯಣ ಕಾವ್ಯ. ಆದ್ದರಿಂದಲೇ ಹೇಳಿದರು, ವೇದವೇದ್ಯೆ ಪರೇ ಪುಂಸಿ ಜಾತೇ ದಶರಥಾತ್ಮನೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ವೇದವೇದ್ಯನಾದ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದಾಗ ವೇದವು ರಾಮಾಯಣವಾಗಿ ಅವತಾರ ಮಾಡಿತು. ವೇದವೇದ್ಯ ಪರಮಾತ್ಮ, ಅವನು ರಾಮನಾದ, ವೇದ ರಾಮಾಯಣ ಆಯಿತು. ವೇದ ಮಾತೆಯಾದ ಗಾಯತ್ರಿ ಅಕ್ಷರ ರಾಮಾಯಣದಲ್ಲಿ 1000 ಶ್ಲೋಕಕ್ಕೆ ಸಿಗ್ತಾ ಹೋಗ್ತದೆ. ಹೀಗೆ ವೇದದ ಒಂದು ಪ್ರತಿರೂಪ, ವೇದದ ಅವತಾರ ರಾಮಾಯಣ ಅಂತಂದರೆ ಅದು ವಾಲ್ಮೀಕಿ ಋಷಿಗಳು ರಚಿಸಿದ ರಾಮಾಯಣ. ಇಷ್ಟು ವೈಶಿಷ್ಟ್ಯ ಈ ರಾಮಾಯಣಕ್ಕಿದೆ. ನಾರದರು ರಾಮನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ವಾಲ್ಮೀಕಿ ಋಷಿಗಳಿಗೆ ಹೇಳಿದರು. ಅದನ್ನು 24,000 ಶ್ಲೋಕಗಳಲ್ಲಿ ಬರೆದರು. ಮೊದಲು ನಾರದರು ಹೇಳಿದ ರಾಮನ ಕಥೆ ಕೇಳಿದರು ವಾಲ್ಮೀಕಿ ಋಷಿಗಳು. ಒಂದೇ ಸಲಕ್ಕೆ ರಾಮಾಯಣ ಬರೀಲಿಲ್ಲ. ರಾಮನ ಕಥೆ ಕೇಳಿ ರಾಮನ ಶುದ್ಧವಾದ ಚಾರಿತ್ರ್ಯ, ಪ್ರಾಮಾಣಿಕವಾದ ಅವನ ಜೀವನ, ಸಚ್ಚಾರಿತ್ರ್ಯ, ಉತ್ತಮವಾದ ಜೀವನ, ಅವನಿಗಿರುವ ಪ್ರಜಾನುರಾಗ, ಇದನ್ನೆಲ್ಲ ನೋಡಿ ರಾಮನ ವಿಚಾರವನ್ನೇ ಮೆಲುಕು ಹಾಕ್ತಾ ತಮಸಾ ನದಿ ತೀರಕ್ಕೆ ಸ್ನಾನಕ್ಕೆ ಹೋದರು. ಶಿಷ್ಯ ಭರದ್ವಾಜ ಅಂತಿದ್ದ. ಭರದ್ವಾಜನನ್ನು ಕರೆಕೊಂಡು ನದಿ ಸ್ನಾನಕ್ಕೆ ಹೋದರು. ಆ ನದಿ ಸ್ನಾನಕ್ಕೆ ಹೋದಾಗ ಶುದ್ಧವಾದ ನದಿ, ತಿಳಿ ನೀರು ಹರಿತಾ ಇದೆ. ಒಂದಿಷ್ಟೂ ಕಾಲುಷ್ಯ ಇಲ್ಲ, ಕಲ್ಮಶತೆ ಇಲ್ಲ. ತಿಳಿ ನೀರು, ನದಿ ತೀರ ಸ್ವಚ್ಛವಾಗಿದೆ, ಹಸಿರು ಹುಲ್ಲು ಬೆಳೆದಿದೆ. ಅದೆಲ್ಲ ಶುದ್ಧವಾದ ಪರಿಸರ. ಒಂದು ಸಲ ನದಿ ನೋಡಿದರು, ಎಷ್ಟು ಶುದ್ಧವಾದ ನೀರು ನದಿಯಲ್ಲಿ. ರಾಮನ ಚರಿತ್ರೆ ಮೆಲುಕು ಹಾಕಿದರು, ಎಷ್ಟು ಶುದ್ಧವಾದ ಚಾರಿತ್ರ್ಯ ರಾಮಂದು. ಒಂದು ಸಲ ಪರಿಸರ ನೋಡಿದರು, ಎಷ್ಟು ಶುದ್ಧವಾಗಿತ್ತು ಆ ಪರಿಸರ. ರಾಮನ ಚರಿತ್ರೆ ಮೆಲುಕು ಹಾಕಿದರು, ಅದು ಶುದ್ಧವಾದದ್ದು. ಹೀಗೆ ವಾಲ್ಮೀಕಿ ಋಷಿಗಳು ರಾಮನ ಕಥೆ ಕೇಳಿ ಪ್ರಸನ್ನವಾದ ಮನಸ್ಸಿನಿಂದ, ದೊಡ್ಡವರ ಕಥೆ ಕೇಳಿದಾಗ ಮನಸ್ಸು ಪ್ರಸನ್ನ ಆಗ್ತದಂತೆ. ರಾಮನ ಕಥೆ ಕೇಳಿದಾಗ ಮನಸ್ಸು ಪ್ರಸನ್ನ ಆಗ್ತದೆ. ಏನಾದರೂ ಮನಸ್ಸಿಗೆ ಡಿಪ್ರೆಷನ್ ಆಗಿದ್ದರೆ, ಏನಾದರೂ ದುಃಖ ದುಮ್ಮಾನಗಳು ಮನಸ್ಸಿನಲ್ಲಿ ತುಂಬಿದ್ದರೆ ಒಂದು ಸಲ ರಾಮನ ಕಥೆ ಕೇಳಬೇಕು.
ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ. ತಿಳಿ ನೀರಿನಂತೆ ಆಗ್ತದೆ ಮನಸ್ಸು. ಯಾವ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಬೇಕಾಗಿಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ರಾಮನ ಕಥಾಶ್ರವಣ ಮಾಡಿದರೆ ಸಾಕು, ಮನಸ್ಸು ತಿಳಿ ಆಗ್ತದೆ. ವಿಶ್ವಾಮಿತ್ರ ಇವರು ವಾಲ್ಮೀಕಿ ಋಷಿಗಳ ಮನಸ್ಸು ನಾರದರ ಮುಖದಿಂದ ರಾಮಾಯಣ ಕೇಳಿ ಅಷ್ಟು ತಿಳಿಯಾಗಿತ್ತು ಅವರ ಮನಸ್ಸು. ಅಲ್ಲಿ ತಮಸಾ ನದಿ ಸ್ನಾನಕ್ಕೆ ಹೋದರು. ಇವರ ಮನಸ್ಸು ಶುದ್ಧವಾಗಿ ತಿಳಿಯಾಗಿತ್ತು. ತಮಸಾ ನದಿ ನೀರು ತಿಳಿಯಾಗಿತ್ತು, ಪರಿಸರ ಶುದ್ಧವಾಗಿತ್ತು. ಇದ್ದಕ್ಕಿದ್ದ ಹಾಗೆ ವಾಲ್ಮೀಕಿ ಋಷಿಗಳಿಗೆ ಆಘಾತ ಆಗುವಂಥ ರೀತಿಯಲ್ಲಿ ಒಂದು ಭಯಂಕರವಾದ ಆರ್ತನಾದ ಕಿವಿಗಿತ್ತು. ಆರ್ತನಾದ, ಯಾರೋ ದುಃಖದಿಂದ ಕೂಗಿದ ಹಾಗೆ ಭಯಂಕರವಾದ ಆರ್ತನಾದ ಕಿವಿಗಿತ್ತು. ಒಳ್ಳೆ ತಿಳಿಯಾದ ನೀರಿನಲ್ಲಿ ಒಂದು ಕಲ್ಲು ಹಾಕಿಬಿಟ್ರೆ ಹಾಗೆ ನೀರೆಲ್ಲ ಕದಡಿ ಹೋಗ್ತದೆ, ಆ ರೀತಿ ಆಯಿತು. ವಾಲ್ಮೀಕಿ ಋಷಿಗಳ ಮನಸ್ಸಿಗೆ ಕ್ಷೋಭೆ ಉಂಟಾಯಿತು. ಎಲ್ಲಿಂದ ಶಬ್ದ ಬಂತು, ಆರ್ತನಾದ ಬಂತು ಅಂತ ತಿರುಗಿ ನೋಡಿದರು. ಅಲ್ಲಿ ಒಬ್ಬ ಬೇಟೆಗಾರ ನಿಂತಿದ್ದ, ಬೇಟೆಯಾಡುವವನು. ಮರದ ಮೇಲೆ 2 ಹಕ್ಕಿಗಳಿದ್ದು, ಒಂದು ಗಂಡು ಒಂದು ಹೆಣ್ಣು ಹಕ್ಕಿ, ಕ್ರೌಂಚ ಪಕ್ಷಿ ಅಂತ ಕರೀತಾರೆ. ಆ ಬೇಟೆಗಾರ ಆ ಗಂಡು ಹಕ್ಕಿಗೆ ಬಾಣ ಬಿಟ್ಟಿದ್ದ. ಅದು ಕೆಳಗಡೆ ಬಿದ್ದು ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇತ್ತು, ಸತ್ತೋಯ್ತು. ಅದರ ಪಕ್ಕದಲ್ಲಿ ಆ ಹೆಣ್ಣು ಪಕ್ಷಿ, ಕ್ರೌಂಚ ಪಕ್ಷಿ ಹೆಣ್ಣು, ಅದು ಬಹಳ ವಿಲಾಪ ಮಾಡ್ತಾ ಇದೆ. ತನ್ನ ಪತಿಯನ್ನು ಕಳ್ಕೊಂಡು ವಿಲಾಪ ಮಾಡ್ತಾ ಇದೆ ಆ ಹೆಣ್ಣು ಪಕ್ಷಿ. ಇಂಥ ಭಯಾನಕವಾದ ದೃಶ್ಯವೂ ಕಣ್ಣಿಗೆ ಬಿತ್ತು. ಮೊದಲು ಆರ್ತನಾದ ಕಿವಿಗೆ ಬಿತ್ತು, ಕಣ್ಣು ಆ ಕಡೆ ಹೋಯಿತು, ಭಯಂಕರವಾದ ದೃಶ್ಯ ಕಣ್ಣಿಗೆ ಬಿತ್ತು. ಎಷ್ಟು ಕ್ಷೋಭೆ ಉಂಟಾಯಿತು ವಾಲ್ಮೀಕಿ ಋಷಿಗಳ ಮನಸ್ಸಿನಲ್ಲಿ. ಕೂಡಲೇ ಅವರ ಬಾಯಿಯಿಂದ ಒಂದು ಶಾಪದ ನುಡಿ ಬಂತು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಹೇ ನಿಷಾದ, ಮಾ ನಿಷಾದ, ಮಾ ಅಂದರೆ ಬೇಡ ಅಂತ ಅರ್ಥ. ನಿಷಾದ ಬೇಟೆಗಾರನೇ, ನೀನು ಪ್ರತಿಷ್ಠಾಂ ಶಾಶ್ವತೀಂ ಸಮಾಹ, ಶಾಶ್ವತೀ ಸಮಾಹ, ಬಹುಕಾಲ ಭೂಮಿಯಲ್ಲಿ ಬದುಕಬೇಡ ಅಂತ ಶಾಪ ಕೊಟ್ಬಿಟ್ಟು. ಯಾಕೆ? ಯತ್ ಕ್ರೌಂಚ ಮಿಥುನಾದೇಕಂ, ಆ ಮರದ ಮೇಲೆ ತಂಪಾಡಿಗೆ ತಾವು ವಿಹಾರ ಮಾಡ್ತಾ ಇದ್ದ ಗಂಡು ಹೆಣ್ಣು ಪಕ್ಷಿಗಳಲ್ಲಿ ಆ ಗಂಡು ಪಕ್ಷಿಯನ್ನು ಕೊಂದು ಆ ದಂಪತಿಗಳನ್ನು ಅಗಲಿಸಿದ್ದಿ, ವಿಯೋಗ ಉಂಟು ಮಾಡಿದ್ದಿ. ಆ ಹೆಣ್ಣು ಪಕ್ಷಿ ಏಕಾಂಗಿಯಾಗಿ ಒದ್ದಾಡ್ತಾ ಇದೆ. ನೀನಿನ್ನೂ ಬದುಕಿದ್ದರೆ ಹೀಗೆ ಎಷ್ಟೋ ದಂಪತಿಗಳನ್ನು ಅಗಲಿಸ್ತಿದ್ದಿ, ನೀನು ಎಷ್ಟೋ ದಂಪತಿಗಳಿಗೆ ವಿಯೋಗ ಉಂಟು ಮಾಡ್ತಿದ್ದಿ. ಆದ್ದರಿಂದ ಹೆಚ್ಚು ಕಾಲ ನೀನು ಭೂಮಿಯಲ್ಲಿ ಬದುಕಬೇಡ ಅಂತ ಶಾಪ ಕೊಟ್ಟುಬಿಟ್ರು ವಾಲ್ಮೀಕಿ ಋಷಿಗಳು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮಃ ಶಾಶ್ವತೀ ಸಮಾಹ. ಶಾಶ್ವತೀ ಸಮಾಹ ಅಂದರೆ ಬಹುಕಾಲ, ಹೆಚ್ಚು ಕಾಲ. ಮಾ ಪ್ರತಿಷ್ಠಾಮಗಮಃ, ಭೂಮಿಯಲ್ಲಿ ಇರಬೇಡ ನೀನು. ಯಾಕೆ ಅಂದರೆ ಕ್ರೌಂಚ ಮಿಥುನಾತ್, ಆ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಅವಧಿ ಕಾಮಮೋಹಿತಂ, ಆ ಗಂಡನ್ನು ಕೊಂದಿದ್ದಿ ಅಂತ ಶಾಪ ಕೊಟ್ಬಿಟ್ಟು. ಒಂದು ಕ್ಷಣ ಅಷ್ಟು ರೋಷಾವೇಶ ಬಂದಿತ್ತು ಅವರಿಗೆ. ಆ ರೋಷಾವೇಶದಿಂದ ಶಾಪ ಕೊಟ್ಟರು. ಮತ್ತೆ ಯೋಚನೆ ಮಾಡಿದರು, ನಾನೊಬ್ಬ ತಪಸ್ವಿ. ವಾಲ್ಮೀಕಿ ಋಷಿಗಳು ಅಂದುಕೊಂಡದ್ದು, ನಾನೊಬ್ಬ ತಪಸ್ವಿ, ತಪಸ್ಸು ಮಾಡಿಕೊಂಡು ಇರಬೇಕಾದ ಋಷಿಯೊಬ್ಬ. ಋಷಿಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಗೆದ್ದಿರಬೇಕು. ಋಷಿಗಳಿಗೆ ಕೋಪ ಬರಬಾರ್ದು, ದುರಾಸೆ ಬರಬಾರ್ದು, ಕಾಮ, ಕ್ರೋಧ, ಲೋಭ ಬರಬಾರ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಮೀರಿ ಬದುಕಬೇಕಾದಂಥ ಒಬ್ಬ ಋಷಿ ನಾನು. ನಾನ್ಯಾಕೆ ಸಿಟ್ಟಿಗೆ ಒಳಗಾದೆ? ನನಗ್ಯಾಕೆ ಸಿಟ್ಟು ಬಂತು? ನಾನ್ಯಾಕೆ ಶಾಪ ಕೊಟ್ಟೆ? ಇದು ಭಗವಂತನ ಸೃಷ್ಟಿ. ಜೀವೋ ಜೀವಸ್ಯ ಜೀವನಂ ಅಂತಾರೆ. ಇಡೀ ಪ್ರಪಂಚವೇ ಹಾಗೆ. ಒಬ್ಬ ಜೀವ ಇನ್ನೊಂದು ಜೀವನನ್ನು ತಿಂದೇ ಬದುಕೋದು. ಸಸ್ಯಗಳನ್ನು ತಿಂತೀವಲ್ಲ, ಅದರಲ್ಲಿ ಜೀವ ಇರೋದಿಲ್ವೇ?
ಪ್ರತಿಯೊಬ್ಬನೂ ಕೂಡ ಜೀವೋ ಜೀವಸ್ಯ ಜೀವನಂ, ಒಬ್ಬ ಜೀವ ಇನ್ನೊಬ್ಬ ಜೀವನಿಗೆ ಆಹಾರ. ಅದು ಅವನು ಬೇಟೆಗಾರ, ಅವನ ವೃತ್ತಿಯೇ ಅದು, ಬೇಟೆಯಾಡೋದು, ಪಕ್ಷಿಗಳನ್ನು ಬೇಟೆಯಾಡೋದು, ಅದು ಅವನ ವೃತ್ತಿ. ಅವನ ವೃತ್ತಿಯ ಪ್ರಕಾರ ಅವನು ಬೇಟೆಯಾಡಿದ. ನಾನ್ಯಾಕೆ ಶಾಪ ಕೊಟ್ಟೆ, ನನಗೇನು ಸಂಬಂಧ, ನನಗ್ಯಾಕೆ ಸಿಟ್ಟು ಬಂತು, ಸಿಟ್ಟು ಗೆಲ್ಲಬೇಕಾದವನಲ್ವೇ ನಾನು? ಹೀಗೆ ಬಹಳ ಚಿಂತಾಕ್ರಾಂತರಾದರು ವಾಲ್ಮೀಕಿ ಋಷಿಗಳು. ಅವನಿಗೆ ಶಾಪ ಕೊಡಲಿಕ್ಕೆ ನಾನ್ಯಾರು? ಅಷ್ಟು ಯೋಚನೆ ಮಾಡ್ತಾ ಇರುವಾಗ ಬ್ರಹ್ಮದೇವರು ಬಂದರಲ್ಲಿ. ಚತುರ್ಮುಖ ಬ್ರಹ್ಮದೇವರು ಬಂದು ಹೇಳ್ತಾರೆ, ವಾಲ್ಮೀಕಿ ಋಷಿಗಳೇ, ನೀವೇನೂ ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾಕೆಂದರೆ ನಿಮ್ಮ ಬಾಯಿಯಿಂದ ಏನು ಶಾಪ ಬಂತು, ಹೆಚ್ಚು ಕಾಲ ಬದುಕಬೇಡ ಅನ್ನೋ ಶಾಪ ಬಂತಲ್ಲ, ಮಚ್ಛಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ, ನನ್ನ ಸಂಕಲ್ಪದಿಂದ ಬಂದ ವಾಣಿ ಅದು. ಯಾರ ಬಾಯಿಯಿಂದ, ಯಾರ ನಾಲಿಗೆಯಿಂದ ಏನು ಮಾತು ಬರಬೇಕಾದ್ರೆ ಬ್ರಹ್ಮದೇವರ ಸಂಕಲ್ಪಕ್ಕೆ ಬರಬೇಕು. ಬ್ರಹ್ಮದೇವರ ಹೆಂಡತಿ ಸರಸ್ವತಿ ದೇವಿ, ಆ ಸರಸ್ವತಿ ದೇವಿ ನಾಲಿಗೆಯಲ್ಲಿ ನಿಂತು ನುಡಿಸಬೇಕು. ನನ್ನ ಸಂಕಲ್ಪದಂತೆ ನನ್ನ ಹೆಂಡತಿ ಸರಸ್ವತಿ ದೇವಿ ನಿಮ್ಮ ನಾಲಿಗೆಯಲ್ಲಿ ನಿಂತು ಆ ನುಡಿ ನುಡಿಸಿದ್ದಾಳೆ, ಆದ್ದರಿಂದ ಬಂದಿದೆ. ನೀವ್ಯಾಕೆ ಚಿಂತೆ ಮಾಡ್ತಿದ್ದೀರಿ? ಶಾಪ ಕೊಟ್ಟೆ ಅಂತ ನೀವ್ಯಾಕೆ ಚಿಂತೆ ಮಾಡ್ತಿದ್ದೀರಿ? ಇದು ನಿಜವಾಗಿಯೂ ಶಾಪ ಅಲ್ಲ ಅಂದ್ಬಿಟ್ರು ಬ್ರಹ್ಮದೇವರು. ಇದು ಶಾಪ ಅಲ್ಲ. ಯಾರಾದರೂ ಶಾಪ ಕೊಡುವವರು ಒಳ್ಳೆ ಶ್ಲೋಕ ಕವನ ಮಾಡಿ, ಕವಿತಾ ರಚನೆ ಮಾಡಿ ಶಾಪ ಕೊಡ್ತಾರ? ನಿಮ್ಮ ಬಾಯಿಂದ ಬಂದಂಥ ವಾಣಿ ಹೇಗಿದೆ ನೋಡಿ. 4 ಪಾದಗಳು, ಒಂದೊಂದು ಪಾದದಲ್ಲಿ 8 ಅಕ್ಷರಗಳು. ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಇದೆಯಲ್ಲ ಹಾಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂಥ ಕವನ. 4 ಪಾದಗಳು, ಒಂದೊಂದು ಪಾದದಲ್ಲಿ 8 ಅಕ್ಷರ, ಒಟ್ಟು 32 ಅಕ್ಷರಗಳ ಛಂದೋಬದ್ಧವಾದ ಒಂದು ಕವನ ಇದು. ವಾಲ್ಮೀಕಿ ಋಷಿಗಳೇ, ನೀವು ಶಾಪ ಕೊಟ್ರಿ ಅಂತ ತಿಳ್ಕೊಂಡಿದ್ದೀರಿ, ಆದರೆ ನಿಮ್ಮ ಬಾಯಿಂದ ಬಂದ ವಾಣಿ ಎಂಥದ್ದದು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಸರಿಯಾಗಿ 8 ಅಕ್ಷರದ 4 ಚರಣಗಳು ನಿಮ್ಮ ಬಾಯಿಯಲ್ಲಿ ಬಂದಿದೆ. ಶಾಪ ಕೊಡೋರು ಯಾರಾದರೂ ಹೀಗೆ ಶ್ಲೋಕ ಬರೆದು ಕವನ ಬರೆದು ಶಾಪ ಕೊಡ್ತಾರ? ಸಿಟ್ಟು ಬಂದಿರ್ತದೆ, ಹಾಳಾಗಿ ಹೋಗು ಅಂತ ಅಂದ್ಬಿಡ್ತಾರಷ್ಟೇ. ಇನ್ನೇನು ಆವಾಗ ತಡಿ ಒಂದು ಕವನ ಬರಿತೀನಿ ಅಂತ ಪೆನ್ನು ಪೇಪರ್ ಹಿಡ್ಕೊಂಡು ಕವನ ಬರೆದು ಆ ಕವನದಲ್ಲಿ ಯಾರೂ ಶಾಪ ಕೊಡೋದಿಲ್ಲ, ಒಂದು ಕವಿತಾ ರಚನೆ ಮಾಡೋದಿಲ್ಲ. ಸಿಟ್ಟು ಬಂದಾಗ ಆ ಕವಿತೆ ಬರೋದೂ ಇಲ್ಲ. ನಿಮ್ಮ ಬಾಯಿಯಲ್ಲಿ ಇಂಥ ಒಂದು ಕವಿತಾ ಬಂದಿದೆ, ಒಂದು ಶ್ಲೋಕ ಬಂದಿದೆ. ಆದ್ದರಿಂದ ನೀವು ಶಾಪ ಕೊಟ್ರಿ ಅಂತ ತಿಳ್ಕೋಬೇಡಿ. ನನ್ನ ಸಂಕಲ್ಪದಂತೆ ನನ್ನ ಹೆಂಡತಿ ಸರಸ್ವತಿ ದೇವಿ ನಿಮ್ಮ ನಾಲಿಗೆಯಲ್ಲಿ ನಿಂತು ಈ ಶ್ಲೋಕವನ್ನು ನುಡಿಸಿದ್ದಾಳೆ. ಈ ಶ್ಲೋಕ ಏನು ಅಂತಂದರೆ ಇದು ಶಾಪದ ವಾಣಿ ಅಲ್ಲ, ನೀವು ಮುಂದೆ ಬರಿಬೇಕಾಗಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣದ ನಾಂದಿ ಪದ್ಯ, ಇದು ಮಂಗಳ ಪದ್ಯ ಅಂತ ಹೇಳಿದರು ಬ್ರಹ್ಮದೇವರು. ವಾಲ್ಮೀಕಿ ಋಷಿಗಳೇ ಅವಾಕ್ಕಾದರು. ಅರೇ, ನನಗೆ ಸಿಟ್ಟು ಬಂದಿತ್ತು, ನಾನು ಶಾಪ ಹಾಕಿದೆ, ಆದರೆ ಛಂದೋಬದ್ಧವಾದ ಕವನ ಬಂದಿದೆ. ಬ್ರಹ್ಮದೇವರು ಹೇಳಿದಂತೆ ಇದು ಒಂದು ಶ್ಲೋಕ, ಇದು ಹಾಗಾದರೆ ಇದು ರಾಮಾಯಣದ ಮಂಗಳ ಪದ್ಯ ಆಗಬೇಕು, ಹೇಗೆ ಸಾಧ್ಯ? ತಾವು ಬರೆದ ಶ್ಲೋಕಕ್ಕೆ ವಾಲ್ಮೀಕಿ ಋಷಿಗಳು ತಾವೇ ಪ್ರಯತ್ನ ಮಾಡಿ ಅರ್ಥ ಮಾಡಿಕೊಂಡ್ರು. ಬ್ರಹ್ಮದೇವರು ಇಷ್ಟು ಹೇಳಿ ಹೋಗಿಬಿಟ್ರು, ವರ ಕೊಟ್ಟರು. ಇದು ರಾಮಾಯಣದ ಮಂಗಳ ಪದ್ಯ ನಿನ್ನ ಬಾಯಿಯಲ್ಲಿ ಬಂದಿದೆ, ನಾನು ನಿನಗೆ ವರ ಕೊಡ್ತೇನೆ. ಇದೇ ತ್ರೇತಾಯುಗದಲ್ಲಿ ರಾಮ ಅವತಾರ ಮಾಡಿ ಏನೇನು ನಡೀತು ರಾಮನ ಕಥೆ ಅದೆಲ್ಲ ನಿಮ್ಮ ಕಣ್ಣೆದುರುಗಡೆ ಗೋಚರ ಆಗುವಂತೆ ನಿಮಗೆ ಭಾಸಮಾನವಾಗಲಿ ಅಂತ ವರ ಕೊಟ್ಟು, ನಿಮ್ಮ ಕಣ್ಣೆದುರಿಗೆ ನಡೆದಂತೆ ಕೈಕೇಯಿ ಏನಂದ್ಲು, ಕೌಸಲ್ಯ ಏನಂದ್ಲು, ಏನೇನು ನಡೀತು, ಯುದ್ಧ ಹೇಗೆ ನಡೀತು ಎಲ್ಲ ನಿಮ್ಮ ಕಣ್ಣು ಮುಂದೆ ನಡೆದ ಹಾಗೆ ಭಾಸವಾಗಲಿ ಅಂತ ವರ ಕೊಟ್ಟು, ಇದೇ ರೀತಿ ನೀವು ರಾಮಾಯಣ ಶ್ಲೋಕ ಬರೀರಿ, ಮಂಗಳ ಪದ್ಯ ಅಂತೂ ಆಗೋಯ್ತು, ಮುಂದಿನ ಶ್ಲೋಕಗಳನ್ನು ರಚನೆ ಮಾಡಿರಿ ಅಂತ ಹೇಳಿ ಹೋದರು. ವಾಲ್ಮೀಕಿ ಋಷಿಗಳು ಗಾಬರಿಯಾಗಿ ಇದು ಹೇಗೆ ಮಂಗಳ ಪದ್ಯ? ಮಂಗಳ ಪದ್ಯ ಅಂದರೆ ಏನದು, ಯಾವ ರೀತಿ ಇರಬೇಕು ಒಂದು ಗ್ರಂಥದಲ್ಲಿ? ನಾಂದಿ ಪದ್ಯ ಇಡೀ ಗ್ರಂಥದ ಸಾರ ಸಂಗ್ರಹ ಆಗಬೇಕದು. ಅದಕ್ಕೆ ತಮ್ಮ ಶಿಷ್ಯನನ್ನು ಕರೆದು, ನನ್ನ ಬಾಯಲ್ಲಿ ಒಂದು ಶಾಪದ ವಾಣಿ ಬಂತಲ್ಲ, ಅದನ್ನು ನೀನು ಹೇಳು ಅಂತಂದರು ಅವನಿಗೆ.
ಅವನು ಹೇಳ್ತಾ ಹೋದ, ಇವರೇ ಯೋಚನೆ ಮಾಡ್ತಾ ಹೋದರು, ನಾನು ಹೇಳಿದ ಶ್ಲೋಕಕ್ಕೆ ಏನರ್ಥ ಇದಕ್ಕೆ ಅಂತ. ಆಗ ಅರ್ಥ ಹೊಳಿತು ವಾಲ್ಮೀಕಿ ಋಷಿಗಳಿಗೆ. ಮಾ ಅಂದರೆ ಬೇಡ ಅಂತ ಅರ್ಥ, ನಿಷಾದ ಅಂದರೆ ಬೇಟೆಗಾರ ಅಂತ ಅರ್ಥ. ವಾಲ್ಮೀಕಿ ಋಷಿಗಳು ಒಟ್ಟಿಗೆ ಸೇರಿಸಿದರು, ಮಾ ನಿಷಾದ ಅಂತ ಒಂದೇ ಪದ ಮಾಡಿದರು. ಆವಾಗ ಬೇರೆಯೇ ಅರ್ಥ ಆಯಿತು. ಮಾ ಅಂದರೆ ಲಕ್ಷ್ಮೀದೇವಿ, ನಿಷಾದ ಅಂತ ಒಂದೇ ಪದ ಮಾಡಿದಾಗ ಗಂಡ ಅಂತ ಅರ್ಥ, ಲಕ್ಷ್ಮೀಪತಿಯಾದ ಶ್ರೀ ರಾಮಚಂದ್ರನೇ ಅಂತ ಅರ್ಥ. ಮಾ ನಿಷಾದ, ರಾಮಚಂದ್ರನೇ. ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ, ನೀನು ಜನರ ಮನಸ್ಸಿನಲ್ಲಿ ಸಾವಿರಾರು ವರ್ಷದವರೆಗೆ ಪ್ರತಿಷ್ಠಿತನಾಗಿ ಉಳ್ಕೊಂಡಿದ್ದಿ. ಯಾಕೆ ಅಂದರೆ ಯತ್ ಕ್ರೌಂಚ ಮಿಥುನಾತ್, ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಒಂದನ್ನು ಕೊಂದಿದ್ದಿ. ಆದ್ದರಿಂದ ಜನರ ಮನಸ್ಸೆಂಬ ದೇಗುಲದಲ್ಲಿ ನೀನು ಬಹುಕಾಲ ಪ್ರತಿಷ್ಠಿತನಾಗಿ ಉಳಿದಿದ್ದಿ. ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಒಂದನ್ನು ಕೊಂದದ್ದರಿಂದ ಏನರ್ಥ? ಕ್ರೌಂಚ ಪಕ್ಷಿಗಳ ಜೋಡಿ ಅಂದರೆ ರಾವಣ ಮತ್ತು ಮಂಡೋದರಿ. ರಾವಣ ಮಂಡೋದರಿಯ ಪೈಕಿ ಒಂದು ಪಕ್ಷಿ ಅಂದರೆ ರಾವಣನನ್ನು ಕೊಂದದ್ದರಿಂದ ಎಲ್ಲ ಹೆಣ್ಣುಮಕ್ಕಳು ನೆಮ್ಮದಿ ಉಸಿರು ಬಿಡೋ ಹಾಗಾಯಿತು. ಇಲ್ಲದಿದ್ದರೆ ಪ್ರತಿಯೊಬ್ಬರಿಗೂ ಭಯ, ಎಲ್ಲಿ ರಾವಣ ಬರ್ತಾನೋ, ಎಲ್ಲಿ ಕದ್ಕೊಂಡು ಹೋಗ್ತಾನೋ, ಸೀತಾಪಹಾರ ಮಾಡಿದ ಹಾಗೆ ನಮ್ಮನ್ನೇನು ಮಾಡ್ತಾನೋ ಅನ್ನುವ ಭಯ ಆವರಿಸಿತ್ತು. ಈಗ ನೀನು ಸೀತಾಪಹಾರ ಮಾಡಿದ ರಾವಣನನ್ನು ಕೊಂದದ್ದರಿಂದ ಅವಧಿ ಕಾಮಮೋಹಿತಂ, ಕಾಮಮೋಹಿತವಾದ ಗಂಡು ಪಕ್ಷಿಯನ್ನು ಕೊಂದದ್ದರಿಂದ ಅಂತಾರೆ. ಸಾಧಾರಣ ಕಾಮಮೋಹಿತ ಅಂತ ಗಂಡು ಹೆಣ್ಣುಗಳಿಗೆ ಹೇಳೋದಿಲ್ಲ, ಅವರವ್ರ ದಂಪತಿಗಳು ಕಾಮಮೋಹಿತರಲ್ಲ. ಆದರೆ ರಾವಣ ಮಾತ್ರ ಕಾಮಮೋಹಿತ. ಪ್ರತಿಯೊಬ್ಬರು ಗಂಡನ್ನು ಹಂಗೆ ಹೇಳಲಿಕ್ಕಾಗ್ತದೆ ಕಾಮಮೋಹಿತ ಅಂತ ಅಲ್ಲ. ಅವರವರು ಶುದ್ಧ ದಂಪತಿಗಳಾಗಿರ್ತಾರೆ, ಅಗ್ನಿ ಸಾಕ್ಷಿಯಾಗಿ ವಿವಾಹ ಮಾಡಿಕೊಂಡಿರ್ತಾರೆ. ಅಲ್ಲಿ ಗಂಡ ಕಾಮಮೋಹಿತ ಅಲ್ಲ. ಆದರೆ ರಾವಣನಿಗೆ ಮಾತ್ರ ಅನ್ವಯ ಆಗ್ತದೆ. ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ, ಕಾಮಮೋಹಿತವಾದ ಒಂದು ಗಂಡು ಪಕ್ಷಿಯನ್ನು ಕೊಂದದ್ರಿಂದ ಅಂದರೆ ಸೀತೆಯ ಮೇಲೆ ಕಾಮುಕನಾದ ರಾವಣನನ್ನು ಕೊಂದದ್ರಿಂದ ನೀನು ಎಲ್ಲ ಹೆಣ್ಣು ಮಕ್ಕಳ ಹೃದಯ ದೇವಾಲಯದಲ್ಲಿ ಶಾಶ್ವತ ಪ್ರತಿಷ್ಠಿತನಾಗಿ ಉಳಿದಿದ್ದಿ ಅಂಥ ಪದ್ಯ ನೋಡಿ. ಬ್ರಹ್ಮದೇವರು ಅದಕ್ಕೆ ಹೇಳಿ ಹೋದರು, ನಿನ್ನ ಪದ್ಯ ನೀನೇ ಅರ್ಥ ಮಾಡ್ಕೋ, ರಾಮಾಯಣದ ಮಂಗಳ ಪದ್ಯ ಆಗ್ತದೆ ಅಂತ. ಮಾನಿಷಾದ, ರಾಮಚಂದ್ರನೇ, ಲಕ್ಷ್ಮೀಪತಿಯಾದ ಸೀತಾಪತಿಯಾದ ರಾಮಚಂದ್ರನೇ. ಪ್ರತಿಷ್ಠಾಂ ತ್ವಮಗಮಃ, ನೀನು ಪ್ರತಿಷ್ಠಿತನಾಗಿದ್ದಿ, ನಿನ್ನ ಪ್ರತಿಷ್ಠೆ ಆಯಿತು ಹೆಣ್ಣು ಮಕ್ಕಳ ಹೃದಯದಲ್ಲಿ. ಯಾಕೆ? ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಹೀಗೆ ತಮ್ಮ ಪದ್ಯವನ್ನೇ, ಶಾಪದ ವಾಣಿಯನ್ನೇ ಮಂಗಳ ಪದ್ಯ ಅಂತ ಮಾಡಿ ಇದೇ ರೀತಿಯಾಗಿ 24,000 ಶ್ಲೋಕ ರಾಮಾಯಣವನ್ನು ರಚನೆ ಮಾಡಿದರು. ಹೆಚ್ಚು ಕಡಿಮೆ ಇದೇ ರೀತಿ ಸರಳ ಶ್ಲೋಕಗಳೇ ಇದೆ. ಅಲ್ಲೊಂದಿಲ್ಲೊಂದು ಸ್ವಲ್ಪ ದೊಡ್ಡ ದೊಡ್ಡ ಛಂದಸ್ಸಿನ ಶ್ಲೋಕ ಅಪರೂಪಕ್ಕೆ ಬಂದಿದೆ. ಆದರೆ ಇದೇ ರೀತಿ ಇಂಥ ವೃತ್ತದಿಂದಲೇ ಮಾಡು ಅಂತ ಬ್ರಹ್ಮದೇವರು ಹೇಳಿ ಹೋದರು, ವರವನ್ನು ಕೊಟ್ಟರು. ವಾಲ್ಮೀಕಿ ಋಷಿಗಳು ರಾಮಾಯಣ ರಚನೆ ಪ್ರಾರಂಭ ಮಾಡಿದರು.